ವೆಲ್ಕಮ್ ಬ್ಯಾಕ್. ಚನ್ನಪಟ್ಟಣದಲ್ಲಿ ಮುಂದುವರೆದಿದೆ ಜೆಡಿಎಸ್ ಬಿಜೆಪಿ ವಾರ್. ಶಿಥಿಲಗೊಂಡ ಪಾರಂಪರಿಕ ಕಟ್ಟಡ ತೆರವಿಗೆ ಮುಂದಾಗಿರುವಂತದ್ದು ಜೆಡಿಎಸ್. ನಗರಸಭಾ ಕಟ್ಟಡ ತೆರವಿಗೆ ಮುಂದಾಗಿದ್ದಾರೆ ನಗರಸಭೆ ಸದಸ್ಯರು. ಚನ್ನಪಟ್ಟಣದಲ್ಲಿ ನೋಡ್ತಾನೆ ಇದ್ದೀರಾ ಯಾವ ರೀತಿಯಾಗಿ ಅಲ್ಲಿ ಪೈಪೋಟಿ ಇದೆ ಬಿಜೆಪಿ ಮತ್ತು ಜೆಡಿಎಸ್ ನಡುವೆ ಅಂತ. ಶಿಥಿಲಗೊಂಡಂತ ಪಾರಂಪರಿಕ ಕಟ್ಟಡ ತೆರವಿಗೆ ಜೆಡಿಎಸ್ನವರು ಮುಂದಾಗಿದ್ದಾರೆ. ನಗರಸಭಾ ಕಟ್ಟಡ ತೆರವಿಗೆ ನಗರಸಭೆ ಸದಸ್ಯರು ಮುಂದಾಗಿರುವಂತದ್ದು. ಜೆಡಿಎಸ್ ಸದಸ್ಯರ ನಡೆಗೆ ಬಿಜೆಪಿ ಸದಸ್ಯರ ವಿರೋಧ. ಎಚ್ಡಿಕೆ ಹಾಗೂ ಸಿಪಿ ಯೋಗೇಶ್ವರ್ ಬೆಂಬಲಿಗರ ನಡುವೆ ಜಟಾಪಟಿ. ಎಲೆಕ್ಷನ್ ಹೊತ್ತಲ್ಲಿ ಪಾರಂಪರಿಕ ಕಟ್ಟಡ ವಿಚಾರಕ್ಕೂ ಕೂಡ ಜಗಳ ಆಗ್ತಾ ಇದೆ. ಈಗ ಈ ನಡುವೆ ಹಿರಿಯ ನಾಗರಿಕ ಒಕ್ಕೂಟದ ಅಧ್ಯಕ್ಷ ಸೂತ ರಾಮೇಗೌಡ ಕಟ್ಟಡ ತೆರವಿಗೆ ವಿರೋಧವನ್ನ ಮಾಡಿದ್ದಾರೆ. ಇದು ಒಂದು ಪಕ್ಷದ ನಿರ್ಧಾರ ಆಗತ್ತಾ ಈ ರೀತಿಯಾಗಿ ತೆರವು ಮಾಡಲಿಕ್ಕೆ? ಅಧಿಕಾರಿಗಳು ನಿರ್ಧಾರ ಮಾಡಬೇಕು, ಸರ್ಕಾರ ನಿರ್ಧಾರ ಮಾಡಬೇಕು, ಅಲ್ಲಿನ ಜಿಲ್ಲಾಡಳಿತ ತಾಲೂಕು ಆಡಳಿತ ನಿರ್ಧಾರ ಮಾಡಬೇಕು. ಏನಾಗಿದೆಯೋ ಗೊತ್ತಿಲ್ಲ. ಇಲ್ಲಿ ಇವ್ರ ಮನೆ ಹತ್ರ ಬರೀ ನಾಟಿ ಕೋಳಿ ಸಾಕಿ ವರ್ಷಕ್ಕೆ 6 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತಿದ್ದಾರೆ. ನೀವು ಕಲಿಬೇಕಾ ಇವರಿಂದ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಮೊನ್ನೆಯಿಂದ ಗಾಳಿಯಲ್ಲಿ ಹಾರಾಡ್ತಾ ಇದೆ. ಯಾಕಂದರೆ ನಾವು ಲಾಸ್ಟ್ ರೆಸಲ್ಯೂಷನಲ್ಲಿ ಈ ಪುರಭವನ ಏನಿದೆ ನಮ್ಮಲ್ಲಿ, ಇದೊಂದು ಇವರು PWD ಅವ್ರನ್ನ ಕರೆಸಿ, ಇಂಜಿನಿಯರ್ಗಳು ಕರೆಸಿ ಅದರದ್ದು ಒಂದು ಸ್ಟೆಬಿಲಿಟಿ ಗ್ರೌಂಡ್ಸಲ್ಲಿ ಹೆಂಗಿದೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿಸಿದ್ವಿ. ಸ್ಥಿತಿ ಅದೇನು ಚೆನ್ನಾಗಿಲ್ಲ. ಆಮೇಲೆ ಈಗ ಅದು ಈ ಹೋರಾಟಗಾರರು ಹೇಳುವಂಥ ನಿಟ್ಟಿನಲ್ಲಿ ಏನಂದರೆ ಅದು FM ಸಹಕಾರ ಕೊಟ್ಟಿದ್ದು ಆಗಿನ ಕಾಲದಲ್ಲಿ ಕಲೆ ಮತ್ತು ಸಂಸ್ಕೃತಿ ಇದಕ್ಕೆ ಹಾಗೆ ಅಂತ ಹೇಳ್ಬಿಟ್ಟು ನಮಗೆ ದಾನವಾಗಿ ಕೊಟ್ಟಿದ್ರು ಅಂತ ಹೇಳ್ತಾರೆ. ಹೇಳಲಿ, ಬಟ್ ಅದ್ರ ಸ್ಥಿತಿ ಹೆಂಗಿದೆ? ನಮಗೆ ಇಲ್ಲಿ ಕಲೆನ ಏನಾದ್ರು ನಾವು ಅವ್ರಿಗೆ ಇವರು ಸಂಘದವರು ಬಂದಿದ್ರು, ಅವ್ರಿಗೆ ಹೇಳಿದ್ವಿ ನಿಮಗೆ ಈಗ ಈ ದಿವಸ ಈ ಬಿಲ್ಡಿಂಗ್ನ ಹೊಡಿಬೇಕು ಅಂತ ಚರ್ಚೆ ನಡೀತಾ ಇದೆ. ಹಾಗಾಗಿ ಇದು ನಮ್ಮ ಪುರಾತನ ಕಾಲದ ಬಿಲ್ಡಿಂಗು. ಹಂಗೆ ನಮ್ಮ ರಾಜರು ಕೊಟ್ಟಿರೋದು ಕೊಡುಗೆ. ಹಿಂದೆ ಇದನ್ನು ಪುರಸಭೆ ಮಾಡ್ಕೊಂಡಿದ್ರು. ಪುರಸಭೆ ಆದಮೇಲೆ ನಗರಸಭೆ ಆದ ತಕ್ಷಣ ನಗರಸಭೆ ಕಟ್ಟಡ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವೆಂಕಟೇಶ್, ನಗರಸಭಾ ಕಟ್ಟಡ ತೆರವಿಗೆ ಮುಂದಾಗಿದ್ದಾರೆ. ಅದು JDS ಅಧ್ಯಕ್ಷರು ಮಾತನಾಡ್ತಿದ್ದನ್ನ ಗಮನಿಸ್ತಾ ಇದ್ವಿ. ಅಲ್ಲ, ಇವ್ರು ಡಿಸೈಡ್ ಮಾಡೋಕ್ಕಾಗತ್ತಾ? ಅಧಿಕಾರಿಗಳು ಅದಕ್ಕೆ ಪರ್ಮಿಷನ್ ಕೊಡಬೇಕು, ನೋಡಬೇಕು ಏನಾಗಿದೆ ಎತ್ತ ಅನ್ನೋದ್ರ ಬಗ್ಗೆ. ಓಕೆ, ಈ ವಿಚಾರ JDS ಮತ್ತು ಬಿಜೆಪಿ ನಡುವೆ ಯಾವ ರೀತಿಯಾಗಿ ವಾಕ್ಸಮರಕ್ಕೆ ಅಣಿಯಾಗಿದೆ, ವೇದಿಕೆ ರೆಡಿ ಮಾಡಿಕೊಟ್ಟಿದೆ ಅಂತ? ಪೃಥ್ವಿರಾಜ್, ಏನಂದ್ರೆ ಇದೊಂದು ಚನ್ನಪಟ್ಟಣ ನಗರಸಭೆ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಈ ಒಂದು ಕಟ್ಟಡ ಪಾರಂಪರಿಕ ಕಟ್ಟಡ. 1930ರಲ್ಲಿ ಈ ಒಂದು ಕಟ್ಟಡ ಉದ್ಘಾಟನೆ ಆಗಿದೆ. ಇವತ್ತಿಗೆ 93 ವರ್ಷಗಳು ಕಳೆದಿವೆ. ಆದ್ರೂ ಕೂಡ ಮೈಸೂರು ಸಂಸ್ಥಾನದ ಆಡಳಿತದಲ್ಲಿ ಈ ಒಂದು ಕಟ್ಟಡ ನಿರ್ಮಾಣ ಆಗಿದ್ದು ಇವತ್ತಿಗೂ ಕೂಡ ಚೆನ್ನಾಗಿದೆ. ಇದನ್ನ ಯಾಕೆ ತೆರವು ಮಾಡಬೇಕು ಅಂತ ಹೇಳಿ ಈಗ ಹಿರಿಯ ನಾಗರಿಕರ ಒಕ್ಕೂಟದ ಅಧ್ಯಕ್ಷರಾದಂತ ಸುತಾರಾಮೇಗೌಡರು ಸೇರಿದಂತೆ ತಾಲೂಕಿನ ಹಲವು ಪ್ರಗತಿಪರ ಚಿಂತಕರು ಕೂಡ ಈ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಆದ್ರೆ ಮತ್ತೊಂದು ಕಡೆ JDS ಮತ್ತೆ ಬಿಜೆಪಿ ಕಾರ್ಯಕರ್ತರು ಹಾಗೆ ಪ್ರಮುಖವಾಗಿ ನಗರಸಭೆಯ ಸದಸ್ಯರ ನಡುವೆ ಈ ಒಂದು ವಿಚಾರವಾಗಿ ಜಟಾಪಟಿ ನಡೀತಾ ಇದೆ. ಒಂದೆಡೆ HD ಕುಮಾರಸ್ವಾಮಿ ಬೆಂಬಲಿಗರು, ಅಂದ್ರೆ JDS ನ ಬೆಂಬಲಿತ ನಗರಸಭಾ ಸದಸ್ಯರು ಈ ಒಂದು ಕಟ್ಟಡವನ್ನ ತೆರವು ಮಾಡ್ಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ CP ಯೋಗೇಶ್ವರ್ ಬೆಂಬಲಿಗರು, ಅಂದ್ರೆ ಬಿಜೆಪಿ ಪಕ್ಷದ ನಗರಸಭೆ ಸದಸ್ಯರು ಈ ಒಂದು ಕಟ್ಟಡವನ್ನ ತೆರವನ್ನ ಯಾಕೆ ಮಾಡ್ತೀರಿ, ಇದನ್ನ ನಿರ್ವಹಣೆ ಮಾಡಿ ಏನಾದ್ರೂ ಕಲೆ ಮತ್ತು ಸಾಂಸ್ಕೃತಿಕ ಒಂದು ಚಟುವಟಿಕೆಗಳಿಗೆ ಅವಕಾಶವನ್ನ ಮಾಡ್ಕೊಡಿ, ಇರುವಂತ ಕಟ್ಟಡಗಳನ್ನ ನಾವು ಉಳಿಸ್ಕೊಂಡು ಹೋಗ್ಬೇಕೆ ಹೊರತು ನಾವು ಕೆಡವಿ ಸರ್ಕಾರದ ಹಣವನ್ನ ಯಾಕೆ ನಾವು ಪೋಲ್ ಮಾಡ್ಬೇಕು ಅನ್ನುವಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ಈ ವಿಚಾರವಾಗಿ ಇವತ್ತಿಗೂ ಕೂಡ ಚನ್ನಪಟ್ಟಣ ತಾಲೂಕು ಆಡಳಿತದ ಯಾವುದೇ ಒಬ್ಬ ಅಧಿಕಾರಿ ಹಾಗೆ ರಾಮನಗರ ಜಿಲ್ಲಾ ಆಡಳಿತದ ಯಾವುದೇ ಒಬ್ಬ ಅಧಿಕಾರಿ ಕೂಡ ಈ ವಿಚಾರವಾಗಿ ಒಂದು ಪ್ರಸ್ತಾಪವನ್ನ ಮಾಡಿಲ್ಲ. ಇದು ಕೇವಲ ರಾಜಕೀಯ ಕೆಸರಚಾಟ ಪ್ರಾರಂಭ ಆಗಿದೆ. ಚನ್ನಪಟ್ಟಣದಲ್ಲಿ ಈಗಾಗಲೇ ಕುಮಾರಸ್ವಾಮಿ ಹಾಗೆ ಯೋಗೇಶ್ವರ್ ಬೆಂಬಲಿಗರ ನಡುವಿನ ರಾಜಕೀಯ ಗುದ್ದಾಟ ಈಗ ಅಭಿವೃದ್ಧಿ ಕಾಮಗಾರಿಗಳ ವಿಚಾರವಾಗೂ ನಡೀತು. ಹಾಗೆ ಈಗ ಕಟ್ಟಡದ ತೆರವಿನ ವಿಚಾರವಾಗೂ ಕೂಡ ಈ ಒಂದು ರಾಜಕೀಯ ಗುದ್ದಾಟ ಪ್ರಾರಂಭ ಆಗಿದೆ. ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ವೆಂಕಟೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.